ದಯಾಲ್ ಸರ್ ಒಂದಷ್ಟು ಇನ್ಫಾರ್ಮೇಟಿವ್ ಆಗಿ ಈ ತಂಡದ ಬಗ್ಗೆ ಸಿನಿಮಾ ಬಗ್ಗೆ ಹೇಳ್ತಾರೆ. ಈಗ ಕಂಟೆಂಟ್ ಏನಂದ್ರೆ ಅದೇ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ. ಗುಡ್ ಈವ್ನಿಂಗ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಸಿನಿಮಾ ಆಲ್ರೆಡಿ ಡೈರೆಕ್ಟರ್ ಬಿಟ್ಸ್ ಅಂಡ್ ಪೀಸಸ್ ಆಗಿ ಹೇಳಿದ್ದಾರೆ. ಇಟ್ಸ್ ಎ ಹಾರರ್ ಫ್ಯಾಂಟಸಿ. ಅದರಲ್ಲಿ ನಾನು ಲಾಸ್ಟ್ ಟೀಸರ್ ಲಾಂಚಲ್ಲೇ ನಿಮಗೊಂದು ವಿಷಯ ಹೇಳಿದೆ. ಅಡ್ರೆಸ್ಡ್ ಒನ್ ಥಿಂಗ್ ದಟ್ ವಿಮೆನ್ ವಿಡ್ಡಲ್ಲಿ ಒಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಚ್ ಮಾಡದೇ ಇರೋ ಒಂದು ಕಾನ್ಸೆಪ್ಟ್ನ ಟಚ್ ಮಾಡಿದ್ದಾರೆ. ದಟ್ ಈಸ್ ಒನ್ ಬಿಗ್ ರೀಸನ್ ವೈ ಐ ಗಾಟ್ ಇನ್ವಾಲ್ವ್ ಇನ್ ದಿಸ್ ಸಿನಿಮಾ ಅನ್ನೋದು. ಅಪಾರ್ಟ್ ಫ್ರಮ್ ಮೇಡಮ್ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಸಣ್ಣ ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಅಂತ ಸಣ್ಣದಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಇಲ್ಲಿ ಯಾರು ನಮ್ಮ ಇಂಡಸ್ಟ್ರಿ ಟಚ್ ಮಾಡದಿರೋ ಒಂದು ಎಲಿಮೆಂಟ್ನ ವಿಚ್ ಈಸ್ ಎ ನ್ಯಾಷನಲ್ ಇಶ್ಯೂ, ಅದನ್ನ ತುಂಬ ಒಂದು ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಅದನ್ನು ಇದು ಮಾಡಿಕೊಟ್ಟಿದ್ದಾರೆ. ವಿತ್ ದಟ್ ಒಂದು VFX ಸಪೋರ್ಟಲ್ಲಿ ಸಿನಿಮಾ ಓವರ್ ಆಲ್ ನಾನು ಈವನ್ ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಕಮಿಂಗ್ ವೆಡ್ನೆಸ್ಡೇ ಒರಯನ್ ಮಾಲಲ್ಲಿ ಅರೇಂಜ್ ದ ಪ್ರೆಸ್ ಶೋ. ನಿಮಗೆ ಎಲ್ರಿಗೂ ಇನ್ವಿಟೇಷನ್ ಬರುತ್ತೆ. ಈವ್ನಿಂಗ್ 7:15 18ನೇ ತಾರೀಕು ವೆಡ್ನೆಸ್ಡೇ, ಅದೇ 18th 20th ಸಿನಿಮಾ ರಿಲೀಸ್ ಆಗುತ್ತೆ. 100% ನಾನು ನಿಮ್ಮನ್ನು ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ತೀನಿ. ಅಟ್ಲೀಸ್ಟ್ ಆಫ್ಟರ್ ಸೆಕೆಂಡ್ ಹಾಫ್ ಅಷ್ಟು ಕಾನ್ಫಿಡೆಂಟ್ ಇದೆ ನನಗೆ ಸಿನಿಮಾ ಮೇಲೆ. ಅಂಡ್ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ಸ್ ಎ ವೆರಿ ನಾರ್ಮಲ್ ಗುಡ್ ಫಸ್ಟ್ ಹಾಫ್ ಅಂಡ್ ಇಟ್ ಇಸ್ ಎಕ್ಸ್ಟ್ರಾರ್ಡನರಿ ಸೆಕೆಂಡ್ ಹಾಫ್. ಪರ್ಟಿಕ್ಯುಲರ್ಲಿ ಅನು ಮೇಡಮ್ ಬರ್ತಾ ಇರೋ ಆ 45 minutes ಐ ವಿಲ್ ಚಾಲೆಂಜ್ ಆನ್ ದಟ್. ಸೊ ಒನ್ಸ್ ಅಗೇನ್ ಅದನ್ನು ಹೇಳ್ತಾ ಇದ್ದೀನಿ. ಅದು ಬಿಟ್ಟು ರಾಜು ಅವ್ರ ಬಗ್ಗೆ ನಾನು ಮಾತಾಡಬೇಕು. ಏನಂದರೆ ಆ್ಯಕ್ಚುಲಿ ಈ ಸಿನಿಮಾ ನಾನು ಒಂದು ಹೆಲ್ಪ್ಗೋಸ್ಕರ ಬಂದು ಕನ್ಸಲ್ಟೆಂಟ್ ಆಗಾದೆ. ಒಂದು ವಿಷಯ ಅವ್ರ ಹತ್ರ ನನಗೆ ತುಂಬ ಇಷ್ಟ ಆಯಿತು. ಏನಂದರೆ ಒಂದು ಬಿಸ್ನೆಸ್ಸಲ್ಲಿ ತುಂಬ ಹೊಸಬರು ಅವರು. ಸಿನಿಮಾ ಬಿಸ್ನೆಸ್ಸಲ್ಲಿ ಯಾವುದೋ ಒಂದು ಆಫರ್ ಬಂತು. ಇವತ್ತು ಹಿಂದಿ ಡಬ್ಬಿಂಗ್ ಆಫರ್ ಅನ್ನೋದು ವೆರಿ ರೇರ್, ಎಲ್ರಿಗೂ ಗೊತ್ತಿರೋ ವಿಷಯ. ವೆರಿ ರೇರ್. 10 ಸಿನಿಮಾಗೆ ಒಂದು ಸಿನಿಮಾ ಸಿಗೋದೇ. ಅದರಲ್ಲಿ ಈ ಸಿನಿಮಾ ಟೀಸರ್ ನೋಡಿ ದೆರ್ ವಾಸ್ ಎ ಗುಡ್ ಆಫರ್, ಒಂದು ಡೀಸೆಂಟ್ ಆಫರ್ ಇತ್ತು. ನಾವು ಅದನ್ನು ಕೊಡುವಾಗಲೂ he was so confident that he was not greedy. He was telling ಒಂದು ವಿಷಯ ಹೇಳಿದ್ರು, ತುಂಬ ಚೆನ್ನಾಗಿದ್ದದ್ದು. ಸರ್, ನಾನು ಇಷ್ಟು ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ದಟ್ ಹಸ್ ಟು ಬಿ ರೆಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಂತ ಹೇಳಿದ್ರು. ದಟ್ ಹಸ್ ಟು ಬಿ ರೆಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ಮನಿ ಅಂತ ಹೇಳಿದ್ರು. ನಾನು ಇಷ್ಟ ಆಯಿತು ನನಗೆ. ಇಟ್ ಡಿಡ್ ಗಿವ್. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಈ ಆಫರ್ ನಾಳೆ ಬರ್ಬೋದು, ಇದಕ್ಕಿಂತ ಜಾಸ್ತಿ ಬರ್ಬೋದು, ಬಟ್ ಇಟ್ ಈಸ್ ಯುವರ್ ಕಾಲ್ ಅಂತ ಹೇಳುವಾಗ ಸರ್ ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್ ಸರ್, ನನಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ, ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಿಜ ಹೇಳ್ತೀನಿ. ಇಟ್ ಈಸ್ ನಾಟ್ ದಟ್ ನಾನೇನೋ ಇಲ್ಲಿ ನಾನು ನಿಂತ್ಕೊಂಡು ಅವ್ರ ಬಗ್ಗೆ ಅವ್ರ ಮುಂದೆ ಮಾತಾಡಬೇಕಂತ ಮಾತಾಡ್ತಾ ಇಲ್ಲ. ತುಂಬ ಗಟ್ಸ್ಫುಲ್ ಆಗಿ ಕಾನ್ಫಿಡೆಂಟ್ ಆಗಿ ಒಂದು ಸಿನಿಮಾಗೆ ಏನು ಖರ್ಚು ಮಾಡಬೇಕು, ಅದ್ರಾಗ ಒಂದು ಸ್ಟಾರ್ ಕ್ಯಾಸ್ಟಲ್ಲಿ ಇಷ್ಟೇ ಖರ್ಚು ಮಾಡಬೇಕಂತ ಒಂದು ಲಿಮಿಟೇಷನ್ ಇರುತ್ತೆ, ಒಂದು ಸ್ಕೇಲ್ ಇರುತ್ತೆ. ಆ ಸ್ಕೇಲ್ನ ಮೀರಿ ಖರ್ಚು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಪರ್ಸ್ನಲ್ ಇದು. ದಿಸ್ ಇಸ್ ಮೈ ತುಂಬ ಎಮೋಷನಲ್ ಆಗಿದೆ ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರು ಒಳ್ಳೇದಾಗಬೇಕು. ಐ ನೋ, ನನಗೂ ಒಂದು ತುಂಬ ವರ್ಷದ ಫ್ರೆಂಡ್ ಅವರು. ಆ ಡೆಡಿಕೇಶನ್, ಆ ಪ್ಯಾಷನ್ ನನಗೆ ಇಷ್ಟ ಆಯಿತು. ಫಾರ್ ದಟ್ ರೀಸನ್ ಯು ಹ್ಯಾವ್ ಟು ಸಪೋರ್ಟ್ ಹಿಮ್ ಅನ್ನೋದು ನಾನು ಪರ್ಸನಲ್ ಆಗಿ ನಿಮ್ಮನ್ನು ಪ್ರೊಫೆಷನಲ್ ಆಗಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಹಿಮ್. ಕೀಪ್ ಅವೇ ದ ಫ್ಲಾಸ್. ಯಾವುದು ಅದ್ರಲ್ಲಿ ಚೆನ್ನಾಗಿದೆಯೋ ಅದನ್ನು ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ರೆ ನಾನು ನನ್ನ ಕಡೆಯಿಂದ ಒಂದು OTT ಅವ್ರಿಗೊಂದು ವ್ಯಾಪಾರ ಮಾಡಿ ಏನೋ ಒಂದು ಆಗುತ್ತೆ ಸಿನಿಮಾ. ಸೊ ಲೆಟ್ ಅಸ್ ಮೀಟ್ ಅಗೈನ್ ಆನ್ ವೆಡ್ನೆಸ್ಡೇ. ಒರಯನ್ ಮಾಲಲ್ಲಿ ಮೀಟ್ ಆಗೋಣ. ವೆಂಕಟೇಶ್ ವಿಲ್ ಸೆಂಡ್ ಯು ದ ಇನ್ವಿಟೇಷನ್. ಇಷ್ಟು ಈ ಟೈಮಲ್ಲಿ ನಾನು ಮೇಡಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಮ ಇಟ್ಸ್ ಅ ವೆರಿ ಏನಂದರೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ. ನಾನು ಇನ್ನೊಂದು ಅನದರ್ ರೀಸನ್ ಇಸ್, ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಇವತ್ತು ಜಾಸ್ತಿ ಬರ್ತಾ ಇರೋದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ಮಲಯಾಳಮಲ್ಲಿ ಜಾಸ್ತಿ ಇದೆ, ತಮಿಳಲ್ಲಿ ಜಾಸ್ತಿ ಇದೆ, ಹಿಂದಿಯಲ್ಲಿ ಜಾಸ್ತಿ ಇದೆ, ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡ್. ಬಟ್ ಆ ಥರ ಈಗ ಒಂದೊಂದು ಸಿನಿಮಾ ಬರೋಕ್ಕೆ ಶುರುವಾಗಿದೆ. ಅದು ನನಗೆ ಖುಷಿ ಆಗ್ತದೆ. ಬಿಕಾಸ್ ಐ ರೈಟ್ ಮೋರ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಆ್ಯಂಡ್ ಐ ಚಾಲೆಂಜ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್. ಸೊ ಈ ಸಿನಿಮಾನು ಅದು ಆ ವಿಷಯನ ತುಂಬ ಡೆಪ್ತ್ ಆಗಿ ಮಾತಾಡಿದ್ದಾರೆ. ಡೈರೆಕ್ಟರ್ ತುಂಬ ಇಂಟೆನ್ಸ್ ಆಗಿ ಅದನ್ನು ಬರೆದಿದ್ದಾರೆ, ಪಿಕ್ಚರೈಸ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಬಿ ಎ ಗುಡ್ ಎಂಟರ್ಟೈನರ್ ವಿತ್ ಎ ನೈಸ್ ಮೆಸೇಜ್. ಅಷ್ಟು ಈ ಪಾಯಿಂಟಲ್ಲಿ ಯಾಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಸರ್. ಹೌದು, ಚಂದನ್ ಫಿಲಿಮ್ಸ್ ಇಂದ ರಿಲೀಸ್ ಮಾಡ್ತಾ ಇದ್ದೀವಿ. ಇವರು ಸುರೇಶ್ ಅವ್ರ ಮಗ ಬಂದಿದ್ದಾರೆ. ಇಟ್ ವಾಸ್ ಅ ವೆರಿ ಕ್ವಿಕ್ ಕಾಲ್. ಒಂದು 10 days ಮುಂಚೆನೇ ನಾವು ಡಿಸೈಡ್ ಮಾಡಿ ಅದು 20th ರಿಲೀಸ್ ಮಾಡಬೇಕು ಅಂತ. ಯು ನೋ ದಟ್ ಆಲ್ ಓವರ್ ಕರ್ನಾಟಕ ಅರೌಂಡ್ 75 ಮಲ್ಟಿಪ್ಲೆಕ್ಸ್ ಇದೆ. ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್.
ಕನ್ನಡ ಬೆಲ್ಟ್ ಕಾನ್ಸಂಟ್ರೇಟ್ ಸಿಟಿಯಲ್ಲೇ ಫ್ಯೂ ಮಲ್ಟಿಪ್ಲೆಕ್ಸ್ ನಾವೇ ಕೂತ್ಕೊಂಡು ಇಲ್ಲೆಲ್ಲ ಬೇಡ ಶೋನೇ ಬೇಡ ನಮಗೆ ಅಂತಲೂ ಹೇಳಿದ್ದೀನಿ ನಾನು. ಕೂತ್ಕೊಂಡು ನೆನ್ನೆ ಕೂತ್ಕೊಂಡು ಇಲ್ಲೆಲ್ಲ ಶೋ ಕೇಳಲೇಬೇಡಿ, ಅವ್ರು ಕೊಟ್ಟಿಲ್ಲ ಅಂತಲೂ ಅವ್ರಿಗೆ ಫೋನ್ ಮಾಡಬೇಡಿ ಅನ್ನೋದನ್ನು ಹೇಳಿದ್ದೀವಿ. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್. ಆಲ್ಸೋ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಹುಬ್ಳಿ, ಧಾರವಾಡ, ಬೆಳಗಾಂ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅಂಡ್ ವಿದಿನ್ 10 days ಅಲ್ಲಿ ದ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿದ್ದೀವಿ ಸರ್. ಹಾಂ, ಹಗ್ಗದ ಕೊನೆ, ಹೌದು. ಹಗ್ಗದ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಲ್ಲ, ಹಗ್ಗ ಅನ್ನೋ ಪದಕ್ಕೂ ನಿಮ್ಗೆ ಏನು ಅವಿನಾಭಾವ ಸಂಬಂಧ ಗೊತ್ತಿಲ್ಲ ಏನ್ ಕನೆಕ್ಷನ್. ಅನುಪ್ರಭಾ ಮೇಡಮ್ ಬಿಟ್ಟು ಬೇರೆ ಯಾವ ಕನೆಕ್ಷನ್ ಆಗಿಲ್ಲ. ನಾನು ಯಾವುದೋ ಒಂದು ಪ್ರಾಜೆಕ್ಟ್ ವಿ ಆರ್ ವರ್ಕಿಂಗ್ ಆನ್ ಎ ಪ್ರಾಜೆಕ್ಟ್. ತುಂಬಾ ದಿವಸದ ಆಲ್ಮೋಸ್ಟ್ ಒಂದು 6 months ಇಂದ ಕೆಲಸ ಮಾಡ್ತಾ ಇದೀವಿ. ನಿಜ ಹೇಳ್ತೀನಿ, ದ ವೇ ಶಿ ಈಸ್ ಪುಟಿಂಗ್ ಎಫರ್ಟ್ ಟು ಬ್ರಿಂಗ್ ಔಟ್ ದಟ್ ಪ್ರಾಜೆಕ್ಟ್ ಅನ್ಬಿಲಿಯಬಲ್. ನಾನು ಅದನ್ನ ಮಾತಾಡಕ್ಕೆ ಆಗಲ್ಲ, ಆ ಲೆವೆಲ್ಗೆ ಅವ್ರು ಎಫರ್ಟ್ ಆಗ್ತಾ ಇದ್ದಾರೆ ಆ ಪ್ರಾಜೆಕ್ಟ್ಗೆ. ಎಫರ್ಟ್ ಆಗ್ತಾ ಇದ್ದಾರೆ. ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ನಮ್ಮ ಟೈಮ್ ಚೆನ್ನಾಗಿದ್ರೆ ದಟ್ ವಿಲ್ ಬಿಕಮ್ ಒನ್ ಆಫ್ ದ ಟ್ರೆಂಡ್ ಸೆಟ್ಟಿಂಗ್ ಫಿಲ್ಮ್ ಇನ್ ಸ್ಕ್ರೀನ್ ಪ್ಲೇ, ಪರ್ಟಿಕ್ಯುಲರ್ಲಿ ಇನ್ ವರ್ಲ್ಡ್ ವೈಡ್. ಆ ಥರ ಆಗ್ಬೋದು. ಆ ಥರ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಅಷ್ಟೇ ಕನೆಕ್ಷನ್ ಬಿಟ್ಟು ಬೇರೆ ಯಾವ ಕನೆಕ್ಷನು ಇಲ್ಲ ಸರ್. ಅಂಡ್ ಐ ಆಮ್ ನಾಟ್ ಎ ಪ್ರೊಫೆಷನಲ್ ಕನ್ಸಲ್ಟೆಂಟ್ ಫಾರ್ ದಿಸ್. ನಾನು ಫ್ರೆಂಡ್ಲಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಅಷ್ಟೇ. ಎನಿ ಅದರ್ ಕ್ವಶನ್ಸ್? ಇದು ಹೊಸಬ್ರ, ಅದಕ್ಕೆ ನೀವು ಹಂಗೆಲ್ಲ ಥ್ರೆಟನ್ ಮಾಡ್ಬಿಟ್ರಿ, ಪಾಪ ಭಯ ಪಡ್ಬಿಟ್ರಿ. ಮಂಜು ಏನೋ ಕೇಳಿದ್ರಿ, ಕೇಳಿ. ಇಲ್ಲ ಸರ್. ಸರ್ ರಮೇಶ್ ಸರ್, ಸಂಜಯ್ ಸರ್ ಏನೋ ಕೇಳಿದ್ರಿ, ಏನೇನು? ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಈ ಟೀಮ್ ಜೊತೆ ನಿಂತಿದ್ದೆ ಹೇಳಿದ್ರಲ್ಲ, ಒಂದು ಬಲ ಜಾಸ್ತಿ ಆದಂಗೆ. ಥ್ಯಾಂಕ್ ಯು ಸೋ ಮಚ್. ಅನು ಮೇಡಮ್, ಇನ್ನು ಅನು ಮೇಡಮ್ ಹಂಗೆ ಹರ್ಷಿಕಾ ಅವ್ರನ್ನ ಮಾತಾಡ್ಸಕ್ಕಿದೆ, ಸ್ಪೆಷಲ್ ಆಗಿ ಮಾತಾಡ್ಸಕ್ಕಿದೆ ಇಬ್ರು ಕೂಡ. ಬಿಕಾಸ್ ಇಬ್ರಿಗೂ ಒಂದೊಂದು ರೀತಿಲಿ ಸ್ಪೆಷಲ್ ಸಿನಿಮಾ ಇದು. ಹಾಗಾಗಿ